ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡ್ತಾಯಿದೆ. ತುಂಬ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ. ಈ ಥರ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಬನ್ನಿ ಫಸ್ಟಿಗೆ ಸಿಹಿ ನೋಡೋಣ. ಒಂದು ಕುಕ್ಕರಿಗೆ 1 ಕಪ್ ಅಕ್ಕಿ ಹಾಕೋತಾ ಇದ್ದೀನಿ ಮತ್ತು 1 ಕಪ್ಪು ಹೆಸರು ಬೇಳೆ ಹಾಕೋತಾ ಇದ್ದೀನಿ. ಸ್ವಲ್ಪ ತೊಳ್ಕೊಂಬಿಟ್ಟು ಹಾಕೊಂಡ್ರೆ ಒಳ್ಳೆಯದು. ಹಾಕೋತಾ ಇದ್ದೀನಿ ನಾನು ಇವಾಗ. ಹಾಕೊಂಬಿಟ್ಟು ತೊಳೆದ್ಬಿಟ್ಟು ಹಾಕಿರ್ತೀನಿ. ಹಿಂಗೆ ಒಂದು 2 ರಿಂದ 3 ವಿಜಿಲ್ ಹಾಕೋಬೇಕು. ಇಲ್ಲಿ ನಾವು 4 ರಿಂದ 5 ಕಪ್ ನೀರು ಹಾಕೋಬೇಕು. ಇದಕ್ಕೆ ಒಂದು 3 ವಿಜಿಲ್ ಆದರೆ ಸಾಕು. ಇದಕ್ಕೆ ಜಾಸ್ತಿ ಬೇಡ, ಚೆನ್ನಾಗಿರುತ್ತೆ. ತೊಳೆದ್ಬಿಟ್ಟು ನಾವು ಇಲ್ಲಿ ಕುಕ್ಕರಲ್ಲಿ 3 ವಿಜಿಲ್ ಹಾಕ್ಸೋಣ. ಈ ಥರ 3 ರಿಂದ 4 ಕಪ್ ನೀರು ಹಾಕೋಬೇಕು. ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಅಂತ ತುಂಬ ಇಷ್ಟಪಡ್ತಾರೆ. 1 ವರ್ಷ 2 ವರ್ಷ ಮಕ್ಕಳು, 3 ವರ್ಷ ಮಕ್ಕಳೆಲ್ಲ. ಫಸ್ಟಿಗೆ ನಾವು ಇಲ್ಲಿ ಅದಕ್ಕೆ ಬೇಕಾದ ಸಾಮಾನು ಬೆಲ್ಲ ತೊಗೊಂಡಿದ್ದೀವಿ 1 ಕಪ್ಪಲ್ಲಿ, ಮತ್ತು ಕಾಜು ತೊಗೊಂಡಿದ್ದೀವಿ, ಮತ್ತು ಕಿಸ್ಮಿಸಿ ತೊಗೊಂಡಿದ್ದೀವಿ ಸಿಹಿ ಪೊಂಗಲ್ಗೆ ಇದು. ಮತ್ತು ಇಲ್ಲಿ ಏಲಕ್ಕಿ ಪೌಡ್ರು ಮತ್ತು ಬಾದಾಮ್ ಪೌಡರ್ ಇದೆ ನಮ್ಮ ಹತ್ರ. ಬಾದಾಮ್ ಪೌಡ್ರ್ ಇದ್ದರೂ ಓಕೆ, ಇಲ್ಲಾಂದ್ರೆ ಓಕೆ. ಸ್ವಲ್ಪ ಬೇಕಾದ್ರೆ ತೆಂಗಿನ ತುರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಿಹಿ ಪೊಂಗಲ್ಗೂ ಮತ್ತು ಖಾರ ಪೊಂಗಲ್ಗೂ ಎರಡಕ್ಕೂ ನೀವು ತೆಂಗಿನ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟಿಗೆ ಇಲ್ಲಿ ನೋಡಿ, ಇದಕ್ಕೊಂದು ಒಗ್ಗರಣೆ ಕೊಡೋಣ. ಡ್ರೈ ಫ್ರೂಟ್ಸಿಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಹುರಿಬೇಕು, ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ. ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ನೀರು ಹಾಕೊಂಡ್ಬಿಟ್ಟು ಬೆಲ್ಲ ಕರಿಸ್ಕೋಬೇಕು ನಾವು. ಈ ಥರ ಬ್ರೌನ್ ಕಲರ್ ಆಗಬೇಕು. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಪೊಂಗಲ್ಗೆ ಸ್ಪೆಷಲಾಗಿ ಹೆಲ್ದಿ ಫುಡ್ಡು. ನೋಡಿ, ನಾನು ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗಬೇಕು. ಬೆಲ್ಲ ಕರ ಆದಮೇಲೆ ನಾವೇನು ಇವಾಗ ವಿಜಿಲ್ ಹಾಕ್ಸ್ಕೊಂಡಿದ್ದಿಲ್ಲ, 3 ವಿಜಿಲ್ ಆದಮೇಲೆ ಫುಲ್ ಕೋಲ್ಡ್ ಆದಮೇಲೆ ಓಪನ್ ಮಾಡಿ ಇದಕ್ಕೆ ಸರ್ವ್ ಮಾಡ್ಕೋಬೇಕು ನಾವು. ನೋಡಿ ಯಾವ ಥರ ಬಂದು ನಮ್ಮದು 3 ವಿಜಿಲ್ ಆದಮೇಲೆ ಇದು ಅದಕ್ಕೆ ಹಾಕೋತಾ ಇದ್ದೀನಿ ನಾನು ಇವಾಗ. ತುಂಬ ಅಂದರೆ ಸ್ಮೂತಾಗಿ ಬಂದಿದೆ. ತುಂಬ ಹೆಲ್ದಿ ಫುಡ್ ಇದು. ಕುದೀತಾ ಇದೆ ನೀರು, ಇದಕ್ಕೆ ಹಾಕೋತೀನಿ ಇವಾಗ. ಬೆಲ್ಲನೂ ಕರಗಿದೆ. ನೀವು ಬೇಕಾದ್ರೆ ಬೆಲ್ಲ ಸೋಸ್ಕೊಂಡ್ಬಿಟ್ಟು ಹಾಕೋಬೋದು, ಕರಗಿಸ್ಬಿಟ್ಟು. ಯಾಕಂದರೆ ಒಂದೊಂದು ಬೆಲ್ಲದಲ್ಲಿ ಕಲ್ಲಿರುತ್ತೆ, ಕೆಲವೊಂದು ಬೆಲ್ಲ ಚೆನ್ನಾಗಿರಲ್ಲ. ಅದ ಕಾರಣ ಸೋಸ್ಬಿಟ್ಟು ಹಾಕೋಬೋದು ಇಲ್ಲಿ. ನೋಡಿ ಯಾವ ಥರ ಮಾಡ್ತೀನಿ ನಾನು. ಅದೇ ಬೇಯಿಸಿರೋದಿದೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ. ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗಟ್ಟಿ ಬೇಕಾದ್ರೆ ಗಟ್ಟಿ, ಮತ್ತು ಅಳಕ್ಕೆ ಬೇಕಾದ್ರೆ ಅಳಕ್ಕೆ ಮಾಡ್ಕೊಳ್ಳಿ. ನಾವು ಯಾವ ಥರ ಆಯ್ತು ನಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನೀವು ಈ ಥರ ಮನೇಲಿ ಟ್ರೈ ಮಾಡಿ. ಚಿಕ್ಕ ಮಕ್ಕಳು, ದೊಡ್ಡರೆಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ನೋಡಿ ಈ ಥರ ನೀವು ಮಾಡಿ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಡ್ರೈ ಫ್ರೂಟ್ಸು ಮತ್ತು ರುಚಿಯಾಗಿರುತ್ತೆ, ಮತ್ತು ತುಪ್ಪದಲ್ಲಿ ಮಾಡ್ತಾರೆ. ನೋಡಿ ಯಾವ ಥರ ಬಂತು ಕಲರು ಮತ್ತು ಎಲ್ಲ. ತುಂಬ ಅಂದರೆ ತುಂಬ ನ್ಯಾಚುರಲಿ, ತುಂಬ ಸಿಂಪಲಾಗಿ ಮಾಡ್ಬೋದು. ಇವಾಗ ಬನ್ನಿ ಖಾರ ಪೊಂಗಲ್ ಮಾಡೋದು. ಖಾರ ಪೊಂಗಲ್ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಖಾರ ಬೇಕಾದಷ್ಟು ಹಾಕೋಬೋದು, ಉಪ್ಪು ಖಾರ. ಅಂದರೆ ಸಿಂಪಲಾಗಿ ಮಾಡ್ಬೋದು. ನೋಡಿ ಯಾವ ಥರ ಮಾಡೋದಂತ. ಇದಕ್ಕೂ ಕೂಡ 1 ಕಪ್ಪು ಅಕ್ಕಿ ಹಾಕೋತಾ ಇದ್ದೀನಿ, 1 ಕಪ್ಪು ಹೆಸರು ಬೇಳೆ ಹಾಕೋತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿ ಹಾಕೋರು ಓಕೆ, ಇಲ್ಲಾಂದರೆ ಹೆಸರು ಬೇಳೆ ಸ್ವಲ್ಪ ಕಡಿಮೆ ಹಾಕೋರು ಓಕೆ. ಹಾಕೊಂಡ್ಬಿಟ್ಟು ಒಂದು ಕುಕ್ಕರ್ 3 ವಿಜಿಲ್ ಹಾಕ್ಸ್ಕೋಬೇಕು. 3 ವಿಜಿಲ್ ಹಾಕಿದಾದ್ಮೇಲೆ ಮತ್ತೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ ಯಾವ ಥರ ಬರುತ್ತೆ. ತುಂಬ ಹೆಲ್ದಿ ಫುಡ್ಗಳು ಇವು. ಹೆಸರು ಬೇಳೆ ಇದೆಲ್ಲ ತುಂಬ ಅಂದರೆ ತುಂಬ, ಅದು ನಮಗೆ ದೇಹಕ್ಕೆ ತಂಪಾಗಿಡುತ್ತೆ. ಅದ ಕಾರಣ ಇದು ತುಂಬ ಹೆಲ್ದಿ ಫುಡ್ ಆಗಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಮಾಡಿ ಒಂದ್ಸರಿ ಟ್ರೈ ಮಾಡಿ. ನೋಡಿ ಫಸ್ಟಿಗೆ ಇಲ್ಲಿ ಒಗ್ಗರಣೆಗೆ ಅಂತ ತೊಗೊಂಡಿದ್ವಿ, ಕಾಳು ಮೆಣಸು ತೊಗೊಂಡಿದ್ದೀವಿ, ಮತ್ತು ಜೀರಿಗೆ ತೊಗೊಂಡಿದ್ದೀವಿ, ಕೊತ್ತಂಬರಿ ಮತ್ತು ಕಾಜು ಸ್ವಲ್ಪ ತೊಗೊಂಡಿದ್ದೀವಿ. ಕಾಜು ಇದ್ರೆ ಓಕೆ, ಇಲ್ಲಾಂದ್ರೆ ಓಕೆ. ತೆಂಗಿನ ತುರಿ ಬೇಕಾದ್ರೆ ನೀವು ಹಾಕೋಬೋದು. ಸ್ವಲ್ಪ ಶುಂಠಿ ತೊಗೊಂಡಿದ್ದೀವಿ, ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದಕ್ಕೆ. ನೀವು ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಕೂಡ ಖಾರ ಮಾಡ್ಕೋಬೋದು. ನಾವು ಬರೀ 1 ಕಪ್ಪಿಗೆ ಹೇಳ್ತಾ ಇದ್ದೀವಿ ಎಲ್ಲ ಅಳತೆ. ಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ ಇವೆಲ್ಲ ಒಗ್ಗರಣೆ ಬೇಕಾಗುತ್ತೆ. ಕೊತ್ತಂಬರಿ ಸ್ವಲ್ಪ ಮೇಲೆ ಹಾಕೊಳ್ಳಬೇಕು ಸಲುವಾಗಿ. ನೋಡಿ ಶುಂಠಿ ಯಾವ ಥರ ಕಟ್ ಮಾಡಿದ್ದೀವಿ.
ಕಾಜು ನಿಮ್ಮ ಇಷ್ಟ, ಅದೇನಿದೆಲ್ಲ ಇಂಪಾರ್ಟೆಂಟ್ ಏನಿಲ್ಲ ಇದರಲ್ಲಿ. ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಶುಂಠಿ, ಕೊತ್ತಂಬರಿ ಇದ್ದರೆ ಸಾಕು. ಬೇಕಾದರೆ ಕರಿಬೇವು ಸರು ಕೂಡ ಸ್ವಲ್ಪ ಬಳಸ್ಕೊಬೋದು ನೀವು ಇಲ್ಲಿ. ನೋಡಿ ಫಸ್ಟಿಗೆ ತುಪ್ಪ ಹಾಕ್ತಾರೆ ಒಂದು ಬಾಣಲೆ, ಎಣ್ಣೆ ಕೂಡ ಹಾಕೋಬೋದು ಇದಕ್ಕೆ. ಎಣ್ಣೆಗಿಂತ ತುಪ್ಪದಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಮಾಡ್ಕೊತಾ ಇದೀವಲ್ಲ, ಅದಕ್ಕೆ ಚಿಕ್ಕದಾಗಿ ಸ್ವಲ್ಪ ಇದು ಹಾಕ್ಕೊತಾ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದಾದ್ಮೇಲೆ ಫಸ್ಟಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದಾದ್ಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೋದು. ಮತ್ತು ಕಾಜು ಹಾಕ್ಕೊತಾ ಇದ್ದೀನಿ, 10 ರಿಂದ 12. ಮತ್ತು ಕರಿಮೆಣಸು, ಎಲ್ಲ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಎಲ್ಲೂ ಸ್ವಲ್ಪ ಹಾಕೋತೀನಿ, ಕೊನೆ ಹಂತದಲ್ಲಿ ಸ್ವಲ್ಪ ಬೇಕಾಗುತ್ತೆ. ಕೊತ್ತಂಬರಿ ಎಷ್ಟು ಇರುತ್ತೆ ಅಷ್ಟೊಂದು ಟೇಸ್ಟ್ ಬರುತ್ತೆ ನಮ್ಮ ಅಡುಗೆ. ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ ತುಪ್ಪ ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ ನಾನಿಲ್ಲಿ, ಕಡಿಮೆ ಬಿತ್ತು. ನೋಡಿ ಹಾಕ್ಕೋಬೇಕು ನಾವು. ಸ್ವಲ್ಪ ಬ್ರೌನ್ ಕಲರ್ ಬರಬೇಕಿಲ್ಲಿ. ಯಾವ ಥರ ಬರ್ತಾವೆ ಒಗ್ಗರಣೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಡುಗೆಯಲ್ಲಿ, ಅಷ್ಟೊಂದು ಚೆನ್ನಾಗಿ ಅಡುಗೆ ಬರುತ್ತೆ, ಅಷ್ಟೊಂದು ಟೇಸ್ಟಾಗಿರುತ್ತೆ ಅಡುಗೆ. ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾವು ಅವಾಗ ಹೆಸರು ಬೇಳೆ ಬಯಸೋಗಿ ಅರಿಶಿಣ ಹಾಕೊಳ್ಳಿ, ಇವಾಗ ಸ್ವಲ್ಪ ಹಾಕೋಬೇಕು, ಚಿಟಿಕೆ ಅಷ್ಟು ಹಾಕು. ನೀರು ಕುದಿತಾ ಸ್ವಲ್ಪ ಅರಿಶಿಣ ಹಾಕೋತೀನಿ. ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹಾಕೋಬೇಕು ಅರಿಶಿಣ, ಚಿಟಿಕೆ ಅಷ್ಟು. ಚೂರೇ ಹಾಕ್ಕೋತಾ ಇದ್ದೀನಿ. ಅರಿಶಿಣ ಹಾಕೊಂಡಾದ್ಮೇಲೆ ಸ್ವಲ್ಪ ಕೈ ಆಡಿಸ್ಬಿಟ್ಟು ನಾವು ಬೇಯಿಸಿರೋದೊಂದು ಇದು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಹೆಸರುಬೇಳೆ ಮತ್ತು ರೈಸ್ ಬೇಯಿಸಿದಿಲ್ಲ ಅದು 2 ಸೇರಿಸಿರೋದು ಹಾಕ್ತಾಯಿದ್ದೀನಿ. ಇದು ಹಾಕಿದಕ್ಕೆ ಬೇಕಾದಷ್ಟು ನೀರು ಹಾಕ್ಕೋಬೇಕು ನೀವು. ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಇವಾಗ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು, ನಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ, ಅಳಕ್ಕೆ ಬೇಕಾದ್ರೆ ಅಳಕ್ಕಿಲ್ಲೋ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡಿ ಯಾವ ಥರ ಬರ್ತದೆ. ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಇದು ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಂಗಿನ ತುರಿ ಇದ್ದರೆ ಹಾಕ್ಕೊಳ್ಳಿ ನೀವು, ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೇನು. ಮತ್ತು ಉಪ್ಪು ಸ್ವಲ್ಪ ಹಾಕ್ಕೋಬೇಕು ಇದಕ್ಕೆ. ಉಪ್ಪು ರುಚಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಸ್ವಲ್ಪ. ನೋಡಿ ಯಾವ ಥರ ನಮ್ಮದು ಖಾರ ಪೊಂಗಲು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಈ ಥರ ಮನೇಲಿ ಟ್ರೈ ಮಾಡಿ. ಚಿಕ್ಕ ಹುಡುಗರಂತೂ ತುಂಬ ಇಷ್ಟಪಡ್ತಾರೆ, ಯಾಕೆ ಚೆನ್ನಾಗಿ ಬೈದಿರುತ್ತಲ್ಲ, ಆದ ಕಾರಣ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನೋಡಿ ರೆಡಿ ಆಯ್ತು ನಮ್ಮದು ಖಾರ ಪೊಂಗಲು ಮತ್ತು ಸಿಹಿ ಪೊಂಗಲು ಯಾವ ಥರ ಅಂತ. ತುಂಬ ಟೇಸ್ಟಿ ಕೂಡ ಬಂದಿದೆ. ನೀವು ಇದೇ ಅಳತೆ ಪ್ರಮಾಣದೆಲ್ಲ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ತಪ್ಪದೇ ನಮ್ಮ ರಕ್ಷಾ ಅಡುಗೆ ಮನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದ.